ನರೇಂದ್ರ ಮೋದಿ ಅವರ ಅಸಲಿ ಆಟ ಕರ್ನಾಟಕದಲ್ಲಿ ಈಗ ತಾನೇ ಶುರುವಾಗಿದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಳಗವನ್ನ ಮೊದಲು ಟಾರ್ಗೆಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಇವ್ರ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕಾಳಧನಿಕರ ವಿರುದ್ಧ ಪ್ರಧಾನಿ ಮೋದಿ ಅಸಲಿ ಯುದ್ಧವನ್ನ ಆರಂಭ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ಮೇಲೆ ಬೇನಾಮಿ ಬ್ರಹ್ಮಾಸ್ತ್ರವನ್ನ ಬೀಸಿದ್ರು. ಸಿಎಂ ಸಿದ್ದರಾಮಯ್ಯ ಆಪ್ತ ಅಧಿಕಾರಿಗಳ ಜೊತೆ ಅವರ ಮೇಲೆ ಐಟಿ ಅಟ್ಯಾಕ್ ಆಯಿತು. ಆದಾಯ ತೆರಿಗೆ ಅಧಿಕಾರಿಗಳಿಂದ ನಿನ್ನೆಯಿಂದ ನಿರಂತರವಾದ ದಾಳಿ ನಡೀತು. ಅದರಲ್ಲಿ ಪ್ರಮುಖವಾಗಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಸಿಎಂ ಅವರ ಕುಚ್ಚುಕು ಗೆಳೆಯ ಸ್ವಜಾತಿ ಬಂಧು ಹಿರಿಯ ಅಧಿಕಾರಿ ಚಿಕ್ಕರಾಯಪ್ಪ ಅವರ ಮನೆ ಮೇಲೆ ಐಟಿ ರೇಡ್ ಆಯಿತು. ಮುಖ್ಯಮಂತ್ರಿಗಳ ಮತ್ತೊಬ್ಬ ಆಪ್ತ ಅಧಿಕಾರಿ ಜಯಚಂದ್ರ ಅವರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಚಿಕ್ಕರಾಯಪ್ಪ ಅವರಿಗೆ ಆಪ್ತರಾಗಿದ್ದ 3 ಉದ್ಯಮಿಗಳ ಮನೆ ಕಚೇರಿಗಳ ಮೇಲೆ ಕೂಡ ದಾಳಿಯಾಗಿದೆ. ಅವರ ಆಪ್ತ ಕಣ್ಣನ್ ಬೋರ್ವೆಲ್ಸ್ ಮಾಲೀಕ CB ಚಕ್ರವರ್ತಿ ಅವರ ಮನೆ ಮೇಲೆ ಕೂಡ ರೇಡ್ ಆಗಿದೆ. ನಾವು ಯಾಕೆ ಇಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳ ಆಪ್ತರು ಅಂತ ಹೇಳೋದಕ್ಕೆ ಪ್ರಮುಖವಾದಂತಹ ಕಾರಣ ಇದೆ. ಚಿಕ್ಕರಾಯಪ್ಪ, ಇಷ್ಟಕ್ಕೂ ಮೊದಲನೇದಾಗಿ ನಾವು ತಗೊಳ್ತಾ ಇರೋದು ಚಿಕ್ಕರಾಯಪ್ಪ. ಯಾರು ಇವರು? ಎಸ್, ಚಿಕ್ಕರಾಯಪ್ಪ ಅವರ ಮನೆ ಮೇಲೆ ಕೂಡ ಐಟಿ ದಾಳಿಯಾಗಿದೆ. ಇಷ್ಟಕ್ಕೂ ಈ ಚಿಕ್ಕರಾಯಪ್ಪ ಅವರು ಯಾರು? ಇವ್ರ ಮೇಲಿರ್ತಕ್ಕಂಥ ಆರೋಪ ಏನು? ಸಿಎಂ ಅವರಿಗೆ ಇವರು ಹೇಗೆ ಅತ್ಯಾಪ್ತರು? ಬನ್ನಿ ನೋಡೋಣ. ಮೊದಲನೇದಾಗಿ ಕಾವೇರಿ ನೀರಾವರಿ ನಿಗಮದ MD ಚಿಕ್ಕರಾಯಪ್ಪ ಇವರು ಸಿಎಂ ಅವರ ಆಪ್ತ ಮತ್ತು ಸ್ವಜಾತಿ ಬಂಧು. BBMP ಲೋಕೋಪಯೋಗಿ ಇಲಾಖೆಯ ಆಯಕಟ್ಟಿನ ಜಾಗಗಳಲ್ಲಿ ದಶಕಗಳಿಂದ ಇದ್ದಂಥವರು ಚಿಕ್ಕರಾಯಪ್ಪ. 100 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳ ಮೇಲುಸ್ತುವಾರಿಯನ್ನ ನೋಡ್ಕೊಳ್ತಕ್ಕಂಥವ್ರು. ಸಿದ್ದರಾಮಯ್ಯ ಸಿಎಂ ಆದ ನಂತರವಂತೂ ಅತ್ಯಂತ ಪ್ರಭಾವಿ ಅಧಿಕಾರಿ ಆಗ್ಬಿಟ್ರು. ಕಣ್ಣನ್ ಬೋರ್ವೆಲ್ಸ್ನ CB ಚಕ್ರವರ್ತಿ ಅವರ ಜೊತೆ ಚಿಕ್ಕರಾಯಪ್ಪ ಅವರಿಗೆ ದೋಸ್ತಿ ಇತ್ತು. ದೋಸ್ತಿ ಹಿನ್ನೆಲೆಯಲ್ಲಿ ಚಕ್ರವರ್ತಿ ಅವರಿಗೆ ಸರ್ಕಾರದ ಹಲವು ಯೋಜನೆಗಳ ಗುತ್ತಿಗೆಯನ್ನ ನೀಡಿದ್ರು. ಕಾವೇರಿ ನೀರಾವರಿ ನಿಗಮದಿಂದ ಚಕ್ರವರ್ತಿಗೆ 100 ಕೋಟಿ ರೂಪಾಯಿ ಮೊತ್ತದ ಗುತ್ತಿಗೆಯನ್ನ ಕೊಡಿಸಿದ್ರು. ಈರೋಡ್ ಮೂಲದ ಚಂದ್ರಕಾಂತ್ ರಾಮಲಿಂಗಂ ಅವ್ರಿಗೂ ಕೂಡ 100 ಕೋಟಿ ಮೊತ್ತದ ಗುತ್ತಿಗೆಯನ್ನ ಇವರು ಕೊಡಿಸಿದ್ರು. ಚಿಕ್ಕರಾಯಪ್ಪ ಕಾವೇರಿ ನೀರಾವರಿ ನಿಗಮದ MD. ಇನ್ನು ಜಯಚಂದ್ರ ಯಾರು? ಯಾರಿಗೆ ಏನು ಸಂಬಂಧ? ಬನ್ನಿ ನೋಡೋಣ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಮುಖ್ಯಾಧಿಕಾರಿ ಜಯಚಂದ್ರ. ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜಯಚಂದ್ರ ಮೊದಲು ಕಾವೇರಿ ನೀರಾವರಿ ನಿಗಮದಲ್ಲಿ ಇದ್ದಂತಹವರು. ಶಿರಾ ಮೂಲದವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ಆಪ್ತ ಅಧಿಕಾರಿ. ಸಿಎಂ ಆಪ್ತ ನಜೀರ್ ಅಂತ ಒಬ್ಬರಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಕ್ಲೋಸ್. ನಜೀರ್ ಮೂಲಕ ಸಿದ್ದರಾಮಯ್ಯ ಜೊತೆಯನ್ನ ಬೆಳೆಸ್ಕೊಂಡಿದ್ರು. ಇವರ ಮನೆ ಮೇಲೆ ಕೂಡ ಐಟಿ ರೇಡ್ ಆಗಿದೆ. ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಇನ್ನು ಚಂದ್ರಕಾಂತ್ ಮತ್ತೊಬ್ರು ಬರ್ತಾ ಇದ್ದಾರೆ, ಮಹನೀಯರು. ಯಾರಿವರು ನೋಡಿ? ಚಂದ್ರಕಾಂತ್, ಈರೋಡ್ ಮೂಲದ ಚಂದ್ರಕಾಂತ್ ರಾಮಲಿಂಗಂ ಕನ್ಸ್ಟ್ರಕ್ಷನ್ಸ್ನ ಮಾಲೀಕರು. ಸಿಎಂ ಆಪ್ತ ಅಧಿಕಾರಿ ಚಿಕ್ಕರಾಯಪ್ಪ ಅವರ ಜೊತೆ ಬಗೆಯ ದೋಸ್ತಿಯನ್ನ ಹೊಂದಿರತಕ್ಕಂಥವರು. ಸಿದ್ದು ಸರ್ಕಾರದಲ್ಲಿ ದೊಡ್ಡ ಯೋಜನೆಗಳ ಗುತ್ತಿಗೆಯನ್ನ ಚಂದ್ರಕಾಂತ್ ಪಡೆದಿದ್ದಾರೆ. ಬಿನ್ನಿ ಮಿಲ್ ಸಮೀಪ ಇಟಾ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಚಂದ್ರಕಾಂತ್ ಮನೆ ಇದೆ. ಬೆಂಗಳೂರು ಮತ್ತು ಈರೋಡ್ ಮನೆ ಕಚೇರಿ ಮೇಲೆ ಈಗ ಐಟಿ ರೇಡ್ ಆಗಿದೆ. ಚಂದ್ರಕಾಂತ್ ಮನೆಯಲ್ಲಿ ಸಿಕ್ಕ ಡೈರಿಯಲ್ಲಿ ಕಪ್ಪು ಹಣದ ರಹಸ್ಯ ಬಯಲಾಗಿದೆ. ಯಾರಿಗೆ ಎಷ್ಟು ಯಾಕೆ ಕೊಟ್ಟಿದ್ದೀವಿ ಅನ್ನೋದನ್ನ ಚಂದ್ರಕಾಂತ್ ಬರೆದಿಟ್ಟಿದ್ದಾರಂತೆ. ಚಂದ್ರಕಾಂತ್ ಕಂಪ್ಯೂಟರ್ನಲ್ಲಿ ಕೂಡ ಹಣ ವರ್ಗಾವಣೆ ಕುರಿತಂತೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಸಿಎಂ ಸಂಪುಟದ ಪ್ರಭಾವಿ ಸಚಿವರೊಬ್ಬರಿಗೆ ಚಂದ್ರಕಾಂತ್ ಅವರು ಪರಮಾಪ್ತ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಚಕ್ರವರ್ತಿ 4ನೆಯ ವ್ಯಕ್ತಿ, 4ನೆಯ ಅತಿಗಣ್ಯ ವ್ಯಕ್ತಿ. ಚಿಕ್ಕ ವಯಸ್ಸು, ಆದರೆ ಚಕ್ರವರ್ತಿ ಯಾರು? ಕಣ್ಣನ್ ಬೋರ್ವೆಲ್ಸ್ನ ಮಾಲೀಕ CB ಚಕ್ರವರ್ತಿ. ಸರ್ಕಾರದಿಂದ ಬೋರ್ವೆಲ್ ಯೋಜನೆಯನ್ನ ಗುತ್ತಿಗೆ ಪಡೆದಿರ್ತಕ್ಕಂಥವ್ರು ಇವರು. ಗುತ್ತಿಗೆಯನ್ನ ದಕ್ಕಿಸ್ಕೊಳ್ಳೋದಕ್ಕೆ ಚಿಕ್ಕರಾಯಪ್ಪ ಅವರ ನೆರವನ್ನ ಈತ ಪಡಿತಾ ಇದ್ದ. ಕಾವೇರಿ ನೀರಾವರಿ ನಿಗಮ, ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಹಲವು ಗುತ್ತಿಗೆ ಚಕ್ರವರ್ತಿ ಅವರ ಪಾಲಾಗಿದೆ. ಚಿಕ್ಕರಾಯಪ್ಪ ಮಕ್ಕಳ ಹೆಸರಲ್ಲಿ ಈ ವ್ಯಕ್ತಿ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಡಯಾಗ್ನೋಸ್ಟಿಕ್ ಸೆಂಟರ್ ನಿರ್ಮಾಣದ ದಾಖಲೆಗಳು ಚಕ್ರವರ್ತಿ ಅವರ ಮನೆಯಲ್ಲಿ ಪತ್ತೆಯಾಗಿದೆ. ಚಿಕ್ಕರಾಯಪ್ಪ ಮಕ್ಕಳಿಬ್ಬರು ಕೂಡ ವೈದ್ಯರು, ಅಳಿಯ ಕೂಡ ವೈದ್ಯರು. ಅವರಿಗೆ ಈತ ಕೊಟ್ಟಿರ್ತಕ್ಕಂಥದ್ದು ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿ. ಇನ್ನು ಮತ್ತೊಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ನಜೀರ್. ನಜೀರ್ ಯಾರು? ಯಾರಿಗೆ ಏನು ಸಂಬಂಧ? ನೋಡೋಣ. ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಮಹದೇವಪ್ಪನವರ ಅತ್ಯಂತ ಪರಮಾಪ್ತ ಈ ನಜೀರ್. ಸಿದ್ದರಾಮಯ್ಯ ಮಹದೇವಪ್ಪ ಜೊತೆ ದಶಕಗಳಿಂದ ನಜೀರ್ ದೋಸ್ತಿಯನ್ನ ಹೊಂದಿದ್ದಾರೆ. ರಂಜಾನ್ ಬಕ್ರೀದ್ ಹಬ್ಬದಂದು ಬಿರಿಯಾನಿ ತಿನ್ನೋದಕ್ಕೆ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ನಜೀರ್ ಮನೆಗೆ ಹೋಗ್ತಾರೆ. ಹಬ್ಬದ ದಿನ ಇಬ್ರಾಹಿಂ ಮನೆಗೆ ಹೋಗೋದನ್ನ ಬೇಕಾದರೂ ಸಿಎಂ ತಪ್ಪಿಸ್ತಾರೆ, ಆದರೆ ನಜೀರ್ ಮನೆಗೆ ಹೋಗೋದನ್ನ ಮಾತ್ರ ಮರೆಯಲ್ಲ. ದೊಡ್ಡ ಗುತ್ತಿಗೆದಾರರಿಗೆ ಮುಖ್ಯಮಂತ್ರಿಯನ್ನ ದೋಸ್ತಿ ಮಾಡಿಸ್ಕೊಟ್ಟಿದ್ದು ಇದೇ ನಜೀರ್. ಆಯಕಟ್ಟಿನ ಜಾಗವನ್ನ ಗಿಟ್ಟಿಸೋದಕ್ಕೆ ನಜೀರ್ ಮೊರೆ ಹೋಗ್ತಾರೆ. ಬೇರೆ ಹಿರಿಯ ಅಧಿಕಾರಿಗಳು, ಅಷ್ಟು ಪವರ್ಫುಲ್ ವ್ಯಕ್ತಿ ಈತ. ನಜೀರ್ ವ್ಯವಹಾರದ ಮೇಲೆ ಕಳೆದ 1.5 ವರ್ಷದಿಂದ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ.
ಜಯನಗರ ಬನಶಂಕರಿ ಭಾಗದಲ್ಲಿ ನಜೀರ್ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ನಜೀರ್ ಅತ್ಯಂತ ಪ್ರಭಾವಶಾಲಿ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿನೇ ಇವರೆಲ್ಲರ ಮನೆಯಲ್ಲಿ ಇಷ್ಟು ಕೋಟಿ ಕೋಟಿ ಹಣ, ಗರಿ ಹೊಸ ನೋಟು, ಚಿನ್ನದ ಗಟ್ಟಿ, ಚಿನ್ನದ ಒಡವೆಗಳು ಸಿಗೋದಕ್ಕೆ ಪ್ರಮುಖ ಕಾರಣವಾಗಿದೆ. ಮುರಳಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ ಪ್ರಸ್ತುತ ನೀವೀಗ ಯಾರ ಮನೆಯ ಬಳಿ ಇದ್ದೀರಾ? ಅಲ್ಲಿ ಹೇಗೆ ನಡೀತಾ ಇದೆ ಈಗ IT ರೇಡ್? ಏನೆಲ್ಲ ಅಕ್ರಮಗಳು ಸಿಕ್ಕಿದೆ ಮುರಳಿ? ಅರವಿಂದ್, ನಾನೀಗ ಚಿಕ್ಕರಾಯಪ್ಪ ಅವರ ಮನೆ ಮುಂದೆ ಇದ್ದೀನಿ. ಕಾವೇರಿ ನೀರಾವರಿ ನಿಗಮದ MD ಆಗಿರುವಂತಹ ಚಿಕ್ಕರಾಯಪ್ಪ ಅವರ ಮನೆ ಮುಂದೆ ಇರುವಂತದ್ದು. ಅಂದ್ರೆ ನಿನ್ನೆ ಬೆಳಗ್ಗೆಯಿಂದನೂ ಅಂದ್ರೆ 30ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದನೂ ಸಹ IT ರೈಡ್ ನಡೀತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಯ ತನಕ, ಈ ಕ್ಷಣದ ತನಕನೂ ಸಹ IT ದಾಳಿಯನ್ನ ಮುಂದುವರಿಸಿದ್ದಾರೆ. IT ಅಧಿಕಾರಿಗಳು ಈಗಾಗಲೇ 8 ಜನ ಆಫೀಸರ್ಸ್ ಏನೋ ನಿನ್ನೆ ಬೆಳಗ್ಗೆಯಿಂದನೂ ಸಹ ದಾಳಿಯನ್ನ ನಡೆಸಿದ್ರು. ಇವತ್ತು ಸಹ ಈಗಲೂ ಅಂದ್ರೆ ಪ್ರಸ್ತುತ ಸ್ಥಿತಿಯಲ್ಲೂ ಸಹ 8 ಅಧಿಕಾರಿಗಳು ಒಳಗಡೆನೆ ಇರುವಂತದ್ದು, ಚಿಕ್ಕರಾಯಪ್ಪ ಅವರ ಮನೆ ಒಳಗಡೆನೆ ಇರುವಂತದ್ದು. ಅಲ್ಲಿ ಏನೋ ದಾಖಲೆಗಳು, ಸಾಕಷ್ಟು ದಾಖಲೆಗಳು, ಜೊತೆಗೆ ಸಾಕಷ್ಟು ಹಣಗಳು ಸಿಕ್ಕಿದೆ, ಹಣದ ಕಂತೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಇತ್ತು. ಮಾಹಿತಿಯನ್ನ ಈಗ IT ಅಧಿಕಾರಿಗಳೇ ಸ್ಪಷ್ಟಪಡಿಸಿರುವಂತದ್ದು. 4.7 ಕೋಟಿಯಷ್ಟು ಹೊಸ ನೋಟುಗಳು, ಅಸಲಿ ನೋಟುಗಳು, ಅಂದ್ರೆ ಹೊಸ ನೋಟುಗಳು, ಏನು 2,000ದ ನೋಟ್ಗಳೇನಿತ್ತು, 2,000ದ ನೋಟ್ಗಳು ಈಗ ಪತ್ತೆಯಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಸಹ IT ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ 7 ಕೆಜಿಯಷ್ಟು ಚಿನ್ನದ ಗಟ್ಟಿ ಮತ್ತು ಹಳೆಯ ನೋಟುಗಳು, ಅಂದ್ರೆ ಸುಮಾರು 1.5 ಕೋಟಿಯಷ್ಟು ಹಳೆಯ ನೋಟ್ಗಳು, 500 ಮತ್ತು 1,000 ರೂಪಾಯಿಯ ನೋಟ್ಗಳೇನಿತ್ತು ಅದನ್ನು ಸಹ ಈಗ ವಶಕ್ಕೆ ತೆಗೆದುಕೊಂಡು ಇನ್ನೂ ಸಹ IT ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅರವಿಂದ್, ಮುರಳಿ, ಎಲ್ಲ ದಾಳಿ ನಡೆಯುವಂತಹ ಸಂದರ್ಭದಲ್ಲಿ ಚಿಕ್ಕರಾಯಪ್ಪನವರು ಕೂಡ ಮನೆಯಲ್ಲೇ ಇದ್ರ ಈ IT ಅವರು ಕೇಳಿದಂತಹ ದಾಖಲೆಗಳನ್ನೆಲ್ಲ ಒದಗಿಸೋ ನಿಟ್ಟಿನಲ್ಲಿ ಸಹಕಾರ ಕೊಟ್ರ ಹೇಗೆ ಅಂತ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಈಗ IT ಅಧಿಕಾರಿಗಳು ಈಗಲೇ ಹೋಗ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇರುವಂತದ್ದು. ಬೆಳಗ್ಗೆಯಿಂದ ಏನು ದಾಳಿ ನಡೀತಾ ಇತ್ತು, ದಾಳಿಯನ್ನ ನಡೆಸ್ತಾ ಇರೋ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇನಿತ್ತು ಆ ದಾಖಲೆಗಳನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ IT ದಾಳಿ ನಡೆದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಯಾರಿರ್ತಾರೆ ಆ ವ್ಯಕ್ತಿ ವಿಚಾರಣೆಗೆ ಹಾಜರಾಗಲೇಬೇಕು. ಯಾಕಂದ್ರೆ ದಾಖಲೆಗಳೇನಿದಾವೆ ಆ ದಾಖಲೆಗಳನ್ನೆಲ್ಲ ಸಂಪೂರ್ಣವಾಗಿ IT ಅಧಿಕಾರಿಗಳ ಮುಂದೆ ಹೇಳಬೇಕು. ಜೊತೆಗೆ ಅಕ್ರಮವಾಗಿ ಯಾವ್ದಾದ್ರು ಹಣವನ್ನ ಸಂಗ್ರಹಿಸಿಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಅಂದ್ರೆ ಈಗ ನಿನ್ನೆ ಬೆಳಗ್ಗೆಯಿಂದನೂ ಸಹ ದಾಳಿ ನಡೆದಿರುವಂತದ್ದು. ದಾಳಿ ನಡೆದ ಸಂದರ್ಭದಲ್ಲಿ ಚಿಕ್ಕರಾಯಪ್ಪ ಅವರು IT ಅಧಿಕಾರಿಗಳು ಕೇಳುವಂತ ಪ್ರಶ್ನೆಗಳಿರ್ಬೋದು, ಜೊತೆಗೆ ಅವರು ಕೇಳುವಂತ ದಾಖಲೆಗಳಿರ್ಬೋದು, ಆ ದಾಖಲೆಗಳನ್ನೆಲ್ಲ ಸಹ ಈಗ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು. ಅರವಿಂದ್, ಅದನ್ನ ಹೊರತುಪಡಿಸಿದ್ರೆ ಇನ್ನೂ ಸಹ ಹೆಚ್ಚಿನ ಅಧಿಕಾರಿಗಳು ಇಲ್ಲಿ ಬರುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಹೆಚ್ಚಿನ ಅಮೌಂಟ್, ಅಂದ್ರೆ ಹಣ ಏನ್ ಸಿಕ್ಕಿದೆ ಆ ಹಣದ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ, ಜೊತೆಗೆ ಚಿನ್ನದ ಗಟ್ಟಿಗಳಿರ್ಬೋದು ಮತ್ತು ಐಷಾರಾಮಿ ಕಾರ್ಗಳೇನಿದಾವೆ ಅವನ್ನೆಲ್ಲನೂ ಸಹ ವಶಕ್ಕೆ ತೆಗೆದುಕೊಂಡು ಮುಂದಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. 4,70,00,000 ರೂಪಾಯಿ ಮೌಲ್ಯದ ಹೊಸ ನೋಟುಗಳು, 2,000 ರೂಪಾಯಿ ಬೆಲೆ ನೋಟುಗಳು ಸಿಕ್ಕಿದೆಯಂತೆ. ಜನ ಒಂದು ನೋಟ್ಗೋಸ್ಕರ 2 ಗಂಟೆ 3 ಗಂಟೆ ATM ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಇವರು ಮನೆಯಲ್ಲಿ 4,70,00,000 ಹೊಸ ನೋಟು. ನನಗೆ ಇವರು ಭ್ರಷ್ಟಾಚಾರದಿಂದಲೋ ಮತ್ತೊಂದೋ ಮಗದೊಂದೋ ಇವರು ಅದನ್ನು ಸಂಪಾದನೆ ಮಾಡಿರಲಿ, ಬಟ್ ಇವರಿಗೆ ಇಷ್ಟು ದುಡ್ಡನ್ನು, ಹೊಸ ನೋಟನ್ನು ಯಾವ ಬ್ಯಾಂಕ್ ಅವ್ರು ಕೊಟ್ಟರು ಅಂತ ತಿಳ್ಕೊಬೇಕು. ಯಾವ ಬ್ಯಾಂಕಿಂದ, ಅದೇನು ರಿಸರ್ವ್ ಬ್ಯಾಂಕಿಂದನೇ ಇವ್ರು ನೇರವಾಗಿ ಇವ್ರ ಮನೆಗೆ ಬಂತ? ನೋಟು ಮುದ್ರಣ ಘಟಕದವರೇ ಕಳಿಸ್ಕೊಟ್ಬಿಟ್ರ. 7 kg ಚಿನ್ನದ ಗಟ್ಟಿ ಸಿಕ್ಕಿದೆ, 1.5 ಕೋಟಿ ಹಳೆಯ ನೋಟು ಕೂಡ ಸಿಕ್ಕಿದೆಯಂತೆ. ಇದು ಚಿಕ್ಕರಾಯಪ್ಪನವರ ಮನೆಯಲ್ಲಿ ಸಿಕ್ಕಿರುವಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ನಮ್ಮ ಮತ್ತೊಬ್ಬ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ನರಸಿಂಹಮೂರ್ತಿ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ ಪ್ರಸ್ತುತ ನೀವೀಗ ಎಲ್ಲಿದ್ದೀರಾ? ಯಾರ ಮನೆಯ ಬಳಿ ಇದ್ದೀರಾ? ಅಲ್ಲಿ ಏನು ಅಕ್ರಮ ಸಿಕ್ಕಿದೆ IT ಅಧಿಕಾರಿಗಳಿಗೆ ಅಂತ? ಅರವಿಂದ್, ನಾವೀಗ ಇರ್ತಕ್ಕಂತಹದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ ಆಗಿರ್ತಕ್ಕಂತಹ ಜಯಚಂದ್ರ ಅವರ ಮನೆ. ಅದಿರ್ತಕ್ಕಂತಹದ್ದು ಸಂಜಯ್ ನಗರದ ಪೆಬೆಲ್ ಬೇ ಅಂತೇಳಿ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ ನಲ್ಲಿ ಅವರು ವಾಸ ಮಾಡ್ತಿರ್ತಕ್ಕಂತಹದ್ದು. ನಿನ್ನೆಯಿಂದಲೂ IT ಅಧಿಕಾರಿಗಳು ಇಲ್ಲಿ ಅವರ ಮನೆಯಲ್ಲಿ ಒಂದು ತಪಾಸಣೆಯನ್ನ ನಡೆಸ್ತಿರ್ತಕ್ಕಂತಹದ್ದು. ತಪಾಸಣೆಯನ್ನ ನಡೆಸಿ ದಾಖಲೆ ಪತ್ರಗಳನ್ನ ವಶಕ್ಕೆ ಪಡೆದಿರ್ತಕ್ಕಂತಹದ್ದು, ಅವುಗಳ ಲೆಕ್ಕದಲ್ಲಿ ತೊಡಗಿರ್ತಕ್ಕಂತಹದ್ದು. ಇದೀಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳೋ ಪ್ರಕಾರ ಸುಮಾರು 6 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿದೆ ಅಂತ ಹೇಳ್ತಿರ್ತಕ್ಕಂತಹದ್ದು. ಅಂದ್ರೆ ಈಗಾಗಲೇ 2 ಇಂಜಿನಿಯರ್ಗಳ ಮನೆಯಲ್ಲಿ 6 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿರ್ತಕ್ಕಂತಹದ್ದು. ಅದರಲ್ಲಿ ಸುಮಾರು 4.7 ಕೋಟಿ ಹಣ ಏನಿದೆ ಇದು ಹೊಸ ನೋಟುಗಳು, 2,000 ಮುಖಬೆಲೆಯ ಹೊಸ ನೋಟುಗಳು ಅಂತ ಹೇಳ್ತಿರ್ತಕ್ಕಂತಹದ್ದು.
ಇದನ್ನ ನೋಡಿದ್ರೆ ಇವರಿಗೆ 2,000 ಮುಖಬೆಲೆಯ ಹೊಸ ನೋಟುಗಳನ್ನ ಕೊಟ್ಟವರು ಯಾರು? ಪ್ರತಿದಿನ ಬಡಬಗ್ಗರು ATM ಮುಂದೆ, ಬ್ಯಾಂಕ್ ಮುಂದೆ 2,000ನೋ 3,000ನೋ ಪಡೆಯೋದಕ್ಕೆ ಪ್ರತಿದಿನ ಕ್ಯೂನಲ್ಲಿ ನಿಂತಿರ್ತಾರೆ. ಆದ್ರೆ ಇವರ ಮನೆಗಳಲ್ಲಿ ಸುಮಾರು 4.7 ಕೋಟಿ ಹೊಸ ನೋಟು ಸಿಗುತ್ತೆ ಅಂದ್ರೆ ಇವ್ರಿಗೆ ಕೊಡ್ತಕ್ಕಂಥವ್ರು ಯಾರು? ಈ ಹಣವನ್ನ ಎಲ್ಲಿ ಗಳಿಸಿದ್ರು? ನೀವೀಗ ದೃಶ್ಯಗಳಲ್ಲಿ ನೋಡಬಹುದು ಅರವಿಂದ್. ಇದೇ ಈ ಪೆವೆಲ್ ಬೇ ಅಪಾರ್ಟ್ಮೆಂಟ್ ಏನಿದೆ, ಇದೇ ಅಪಾರ್ಟ್ಮೆಂಟ್ ನಲ್ಲಿ ಜಯಚಂದ್ರ ಅವರು ವಾಸವಾಗಿರ್ತಕ್ಕಂತಹದ್ದು. ಇವರ ಪತ್ನಿ ಮತ್ತೆ ಇವರ ಆಪ್ತರೇನಿದ್ದಾರೆ ಅವರ ಹೆಸರಿನಲ್ಲೂ ಸಹ ಫ್ಲಾಟ್ ಗಳನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರ್ತಕ್ಕಂತಹದ್ದು. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ತಮ್ಮ 6 ಕೋಟಿ ಹಣ ಇಲ್ಲೂ ಕೂಡ ಜಯಚಂದ್ರ ಅವ್ರ ಮನೆಯಲ್ಲೂ ಕೂಡ ಸಾಕಷ್ಟು ಹಣ ಸಿಕ್ಕಿದೆ. ಆಮೇಲೆ ಜಯಚಂದ್ರ ಅವ್ರ ಹತ್ರ ಅವರಿಗೆ ಐಷಾರಾಮಿ ಕಾರುಗಳ ಹುಚ್ಚಿತ್ತಂತೆ. ಹಾಗಾಗಿ ಅದೇನೋ 12 ಕೋಟಿದೊಂದು ಕಾರು, ಆಮೇಲೆ 6 ಕೋಟಿದೊಂದು ಕಾರು, ಅದು ಕೂಡ ಎಲ್ಲ ಅವ್ರ ಮಗನ ಹೆಸರಿನಲ್ಲಿ ತೆಕ್ಕೊಟ್ಟಿದ್ದಾರೆ. ಏನಪ್ಪ ನನಗೆ ಆಶ್ಚರ್ಯ ಆಗ್ತಿರೋದು, ಒಂದು ರಾಜ್ಯದ ಕೆಲವು ಅಧಿಕಾರಿಗಳ ಮನೆಯಲ್ಲಿ ಇಷ್ಟ ಆದರೆ ಇನ್ನು ಇಡೀ ದೇಶದಲ್ಲಿ ಇಂಥವ್ರು ಎಷ್ಟು ಕುಳಗಳಿದಾವೋ. ಈಗ ಹೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ ಬೇಡವಾ ಅಂತ ಜನರೇ ತೀರ್ಮಾನ ಮಾಡಬೇಕಾಗುತ್ತೆ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1,500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1,500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.